ನಮಸ್ಕಾರ ದೋಸ್ತರ. ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ 230 ಕಿಲೋಮೀಟರ್ ದೂರದಲ್ಲಿರೋ ಏರ್ಕಾಡ್ಗೆ. ಸೊ ನನ್ನ ರೈಡಿಂಗ್ ಜಾಕೆಟು, ಟಾಪ್ ಬಾಕ್ಸು, ಬ್ಯಾಗು, ಆಕ್ಸೆಸರೀಸ್ ಎಲ್ಲ ತೊಗೊಂಡು ರೆಡಿ ಆಗಿದ್ದೀನಿ. ಈ ಬ್ಯಾಗ್ಗಳನ್ನ ಪ್ಯಾಕ್ ಮಾಡೋದು ಒಂದು ಟಾಸ್ಕ್ ಆದರೆ ಇದನ್ನು ಬೈಕ್ ಮೇಲೆ ಫಿಟ್ ಮಾಡೋದು ಇನ್ನೂ ಒಂದು ದೊಡ್ಡ ಟಾಸ್ಕು. ಸರಿಯಾಗಿ ಫಿಟ್ ಮಾಡದೆ ಹೋದರೆ ಲಾಂಗ್ ರೈಡಲ್ಲಿ ನಮಗೆ ತೊಂದರೆ ಆಗುತ್ತೆ. ಸೊ ಹೀಗೆ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ನಮ್ಮ ಈ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಗೈಸ್, ನಾನು ಮನೆ ಬಿಡಬೇಕಾದ್ರೆ 4:15 ಆಗಿತ್ತು. ಸೊ 4:15ಗೆ ನಾನು, ನನ್ನ ಫ್ರೆಂಡ್ಸ್ ಕಿರಣ್ ಮತ್ತು ಗುಣ ಬಂದು ಹಲ್ಸೂರು ಮೆಟ್ರೋ ಸ್ಟೇಷನ್ ಹತ್ರ ಮೀಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಫಸ್ಟು, ಬಿಫೋರ್ ಲೀವಿಂಗ್ ಟು ಏರ್ಕಾಡ್. ಸೊ ನಾವು ಒಂದು 4:45 ಆಗಿತ್ತು ಹಲಸೂರು ಮೆಟ್ರೋ ಸ್ಟೇಷನ್ ಹತ್ರ ನಾವು ಮೀಟ್ ಮಾಡಿದಾಗ. ಸೊ ಅಲ್ಲಿ 4:45ಕ್ಕೆ ಬಿಟ್ಟು ಮತ್ತು ಸಿಲ್ಕ್ ಬೋರ್ಡ್ ಹತ್ರ ನಾವು ಮಿಕ್ದವರೆಲ್ಲ ಮೀಟಾಗಿ ಅಲ್ಲಿಂದ ಹೊರಡೋ ಥರ ಪ್ಲ್ಯಾನ್ ಇತ್ತು. ಸೊ ಸಿಲ್ಕ್ ಬೋರ್ಡ್ ರೀಚ್ ಆಗೋಷ್ಟಿಗೆ 5:15 ಆಗಿಬಿಟ್ಟಿತ್ತು. 5:15ಗೆ ಅಲ್ಲಿಂದ ಬಿಟ್ಟು ಇವಾಗ ಆನ್ ದ ವೇ ಟು ಏರ್ಕಾಡು. ಇನ್ನು 156 ಕಿಲೋಮೀಟ್ರ್ ಇದೆ. ಇಲ್ಲಿ ನೋಡ್ಬೋದು ನೀವು ಮ್ಯಾಪ್ಸಲ್ಲಿ. ಏರ್ಕಾಡಲ್ಲಿ ನಮ್ಮ ಒಂದು ನೈಟ್ ಸ್ಟೇ ಆದಮೇಲೆ ನೆಕ್ಸ್ಟ್ ದಿನ ಮಾರ್ನಿಂಗು ಚೆಕ್ಔಟ್ ಆಗಿ ಒಂದು ಸುಮಾರು 11 ಗಂಟೆ ಅಲ್ಲ, ಅದಕ್ಕಿಂತ ಮುಂಚೆನೇ ನಾವು ಚೆಕ್ಔಟ್ ಆಗಿಬಿಡ್ತೀವಿ. ಆಗಿ ನಾವು ಹೋಗ್ತಾ ಇರೋದು ಕೊಳ್ಳಿ ಹಿಲ್ಸ್ಗೆ. ಸೊ ಕೊಳ್ಳಿ ಹಿಲ್ಸಲ್ಲಿ ಒಂದು 70 ಅಂದರೆ 70 ಹೇರ್ ಪಿನ್ ಬೆಂಡ್ಸ್ ಇದೆ. ಅದು ನನಗೆ ಗೊತ್ತಿರೋ ಪ್ರಕಾರ ಐ ಥಿಂಕ್ ಇಂಡಿಯಾದಲ್ಲೇ ಹೈಯೆಸ್ಟ್ ಹೇರ್ ಪಿನ್ ಬೆಂಡ್ಸ್ ಇರೋ ಒಂದು ಪ್ಲೇಸು. ಸೊ ಅದನ್ನು ಒಂದು ತುಂಬ ಡೇಂಜರಸ್ ಜಾಗಗಳಲ್ಲಿ ಒಂದು ಅಂತ ಹೇಳ್ತಾರೆ. ಅಂದರೆ ಹೇರ್ ಪಿನ್ ಬೆಂಡ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಓಡಿಸ್ಬೇಕಾದ್ರೆ ತುಂಬ ಹುಷಾರಾಗಿ ಓಡಿಸ್ಬೇಕು. ಬಟ್ ಅದೇ ಲೈಕ್ ತುಂಬ ಜನ ರೈಡರ್ಸು ಈ ಒಂದು ಕೊಳ್ಳಿ ಹಿಲ್ಸ್ಗೆ ಹೋಗೋ ಕಾರಣವೇ ಆ ಒಂದು 70 ಹೇರ್ ಪಿನ್ ಬೆಂಡ್ಸು. ಸೊ ಆ 70 ಹೇರ್ ಪಿನ್ ಬೆಂಡ್ಸನ್ನು ನೋಡೋಕ್ಕೆ ನಾವು ಹೋಗ್ತಾಯಿದ್ದೀವಿ, ಎಂಜಾಯ್ ಮಾಡೋಕ್ಕೆ ನಾವು ಹೋಗ್ತಾಯಿದ್ದೀವಿ. ಈ ಒಂದು ನ್ಯಾಷನಲ್ ಹೈವೇ ಟುವರ್ಡ್ಸ್ ಸೇಲಮ್ ತುಂಬ ಸಖತ್ತಾಗಿದೆ ಎಕ್ಸ್ಪೀರಿಯನ್ಸು ರೈಡರ್ಸ್ಗೆ. ಸೊ ಲೈಕ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಒಂದು 100 ಕಿಲೋಮೀಟ್ರು 90 ಕಿಲೋಮೀಟ್ರ್ ಇದೆ ಅಂತ ಅನಿಸುತ್ತೆ ಏರ್ಕಾಡ್ಗೆ. ನಾಷ್ಟ ಮಾಡೋಕ್ಕೆ ನಮ್ಮ ಫ್ರೆಂಡ್ಸು ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ದಾರೆ. ನನಗೂ ಮತ್ತು ಗುಣಕ್ಕೆ ಗೊತ್ತೇ ಆಗಲಿಲ್ಲ, ಹಂಗೆ ನಾವು ಮುಂದೆ ಬಂದುಬಿಟ್ವಿ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ವಿ. ಸೊ ಇವಾಗ ಮತ್ತೆ ಅವರು ಎಲ್ಲಿ ಹೋಟೆಲ್ ಹತ್ರ ನಿಲ್ಲಿಸಿದ್ರೆ ಅಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲೇ ತೋರಿಸ್ತಾ ಇದೆ ಲೊಕೇಶನ್ನು. ಸೊ ಹೋಗಿ ಇಲ್ಲಿ ನಾವು ನಾಷ್ಟ ಮುಗಿಸ್ಕೊಂಡು ಡೈರೆಕ್ಟ್ ಏರ್ಕಾಡ್ಗೆ ನಮ್ಮ ಪಯಣ. ಯಾವ ಹೋಟೆಲು ಇಲ್ಲೇ ಇತ್ತಲ್ಲ, ಇಲ್ಲೇ ಇದ್ದಾರೆ ನೋಡಿ. ಇಸ್ ದಟ್ ದ ಹೋಟೆಲ್? ಮಾದಿಯಮ್ ಹೋಟೆಲ್ ಅಂತ. ಸೊ ಇದು ಗೊತ್ತಿರೋ ಹೋಟೆಲ್ ಅಂತೆ ಆತಿಗೆ. ಹೋಗಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ, ನಾಷ್ಟ ಮಾಡೋಣ. ಅರ್ಧ ದಾರಿ ರೈಡ್ ಮಾಡಿ ಬಂದಿದ್ದು ನಮಗೆ ಈ ಹೋಟೆಲ್ ಡಿಸಪಾಯಿಂಟ್ ಮಾಡಿಲ್ಲ. ಇಲ್ಲಿ ನಮಗೆ ಸರ್ವ್ ಮಾಡಿದ್ರು ರುಚಿಯಾದ ಪರೋಟ ಮತ್ತು ದೋಸೆ. ಸೊ ನೀವೇನಾದರೂ ಸೇಲಂ ಕಡೆ ಹೋಗ್ತಿದ್ರೆ ಈ ಹೋಟೆಲ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಟೇಸ್ಟಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ನಾವು ಕಂಟಿನ್ಯೂ ಮಾಡಿದ್ವಿ ನಮ್ಮ ಏರ್ಕಾಡ್ ರೈಡ್ನ.
ಗೈಸ್, ಮಳೆ ಬಂದು ನಿಂತೋಗಿತ್ತು ಮುಂಚೆ, ಮತ್ತೆ ಸ್ಟಾರ್ಟ್ ಆಯಿತು. ಮತ್ತೆ ರೈನ್ಕೋಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಓಡಿಸ್ಕೊಂಡು ಬಂದೆ. ಇವಾಗ ಇನ್ನೂ ಏನು ಸ್ವಲ್ಪ ಹೊತ್ತಲ್ಲಿ ಹೇರ್ ಪಿನ್ ಬೆಂಡು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಾನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡೆ. ಯಾಕಂದರೆ ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ ಇವಾಗ ಏರಬೇಕಾದ್ರೆ. ಸೊ ಸಪೋಸ್ ಖಾಲಿ ಆಯ್ತು ಅಂದರೆ ಕಷ್ಟ. ಮೇಲೆ ಪೆಟ್ರೋಲ್ ಬಂಕ್ ಇದೆನಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀನಿ, ನೋಡೋಣ ಹೇರ್ ಪಿನ್ ಬೆಂಡ್ಸ್ ಹೇಗಿದೆ ಅಂತೇಳಿ. ಆ್ಯಂಡ್ ಈ ಏರ್ ಕಾರ್ಡಿಗೆ ಬರ್ತಾ ಇರೋದು ನಾನು ಮೊದಲನೇ ಸಲ ಅಲ್ಲ ಇದು. ನಾನು ಹಿಂದೆನೇ ಒಂದು ಸಲ ನನ್ನ ಕಲೀಗ್ ಜೊತೆ ಕಾರಲ್ಲಿ ಬಂದಿದ್ದೆ. ಆವಾಗ ಜಸ್ಟ್ ಲಾಂಗ್ ಡ್ರೈವ್ ಥರ ಬಂದು ಹೋಗ್ಬಿಟ್ವಿ. ಎಲ್ಲೂ ನಾವೇನು ಸುತ್ತಾಡಲಿಲ್ಲ. ಮೇಲೆ ಹೋದ್ವಿ, ಒಂದು ಲೇಕ್ ಇತ್ತು. ಲೇಕ್ ಹತ್ರ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ, ಟೈಮ್ ಪಾಸ್ ಮಾಡಿದ್ವಿ, ಒಂದೆರಡು ಫೋಟೋ ತೆಕ್ಕೊಂಡು ವಾಪಸ್ ಹೊರಟ್ಬಿಟ್ವಿ. ಜಸ್ಟ್ ಒಂದು ಲಾಂಗ್ ಡ್ರೈವ್ ಥರ ಕಾರಲ್ಲಿ. ಇದೇ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಸೊ ಮತ್ತು ಓಯ್ ಏನು ಗುರು, ಇಂಡಿಕೇಟ್ರ್ போட முடியாதா? ಏನು ಗುರು, ಎಲ್ಲಿಂದ ಬರ್ತಾರೆ? ಥೂ, ಜಸ್ಟು ಮಿಸ್ಸು ನಾನೀಗ. ಚಿಲ್ಲರೆ ಐಕೊಳ್ತಿದ್ದೆ ಈಗ ನಾನು. ಶಿಟ್, ಜಸ್ಟು ಮಿಸ್ಸು ಅಂದರೆ ಜಸ್ಟು ಮಿಸ್ಸು. ಈ ಆಟೋದವ್ರ ಹತ್ರ ಅಂತೂ ಹುಷಾರಾಗಿರಬೇಕು. ಯಪ್ಪ ದೇವರು, ಕ್ರೇಜಿ. ಬಿದ್ದಿದ್ರೆ ಹೆಂಗೆ ಇರ್ತಿತ್ತು ಗೊತ್ತಾ? ಇದೆಲ್ಲ ಹಾಕ್ಕೊಂಡಿದ್ದೀನಿ, ಬರೀ ಎಲ್ಲ ಹುಚ್ಚೋಗ್ಬಿಡೋದು. ಬ್ಯಾಗು, ಬಂಜಿ ಕಾರ್ಡು ಎಲ್ಲನೂ ಓಪನ್ ಆಗಿ ಗೊತ್ತಿಲ್ಲ ನನ್ನ ಟಾಪ್ ಬಾಕ್ಸ್ ಏನು ಗತಿ ಆಗ್ತಾಯಿತ್ತು ಅಂತ. Bro, let's go. The start point, air card. Are you guys coming for the first time? 4 kilometers. Huh? How about Ati? Huh? 4-5 kilometers மேல போயிட்டாங்க. நம்ம தான் போணும். Okay, let's go. We'll go slowly, man. So stretch start ಆಯಿತು 22 kilometersದು. ಹೋಗಿ ನೋಡೋಣ. ಇಲ್ಲಿ ಹುಷಾರಾಗಿರ್ಬೇಕಪ್ಪ. ಕಾಡು ಕೋಣ ಎಲ್ಲ ಇದೆ ಅಂತೆ, ಜಿಂಕೆ ಎಲ್ಲ. ನನಗೇನೋ ಜಿಂಕೆ ಎಲ್ಲ ಏನಿಲ್ಲ ಇಲ್ಲಿ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ನಾನೇನು ನೋಡೇ ಇಲ್ಲ. ಎಷ್ಟು ಸ್ಲೋ ಆಗಿ ಹೋಗ್ತೆ ಅಷ್ಟು ಒಳ್ಳೆಯದು ನಮಗೆ. ಇಲ್ಲದೇ ಇದ್ದರೆ ಕಂಟ್ರೋಲ್ ಸಿಗಲ್ಲ ಗಾಡಿ. ಅದು ರೋಡೆಲ್ಲ ತ್ಯಾವಾಗ್ಬಿಟ್ಟಿದೆನಾ, ಖಂಡಿತ ಕಂಟ್ರೋಲ್ ಸಿಗಲ್ಲ. ಇಲ್ಲೆಲ್ಲ ಓವರ್ಟೇಕ್ ಮಾಡಬೇಕಾದ್ರೆ ಹುಷಾರಾಗಿರಬೇಕು. ಏನು ಲೈನಾಗಿ ಕೂತ್ಬಿಟ್ಟವೆ ಕೋತಿಗಳು. ಚೆನ್ನಾಗಿದೆ ಎಲ್ಲ ಮರಗಳೆಲ್ಲ. ವಾವ್, ಈ ಥರ ನೀರುಗಳು ಹರಿತಾ ಇದ್ರೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ? ಇದೆಲ್ಲ ಬರೀ ಏನೋ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಮಾತ್ರ ನೋಡೋಕ್ಕೆ ಸಿಗೋದು. ಬೇಸಿಗೆಯಲ್ಲಿ ಬಂದರೆ ಮಂಜು ನಾವು ನೋಡ್ಬೋದು ಬೆಳಗ್ಗೆ ಮತ್ತು ಮೇ ಬಿ ಸಾಯಂಕಾಲ ಹೊತ್ತಲ್ಲಿ. ಬಟ್ ಇದನ್ನು ನೋಡೋಕ್ಕಾಗಲ್ಲ. ಈ ಥರ ನೀರು ಹರಿಯೋದು ಅಲ್ವಾ, ಸಕ್ಕತ್ತಾಗಿದೆ. ಇಂಥ ದೊಡ್ಡ ಬಸ್ಗಳು ಬಂದಾಗ ಎಷ್ಟು ಜಾಗ ತಗೊಳುತ್ತೆ. ನಮಗಿರೋದು ಇಷ್ಟು ಗ್ಯಾಪಲ್ಲೇ ಹೋಗಬೇಕು. ಸೊ ಕಾರಂತೂ ನಿಂತ್ಕೊಂಡು ಬಿಡಬೇಕು. ಕಾರೆಲ್ಲ ಈ ಥರ ಬಸ್ಸೆಲ್ಲ ಬರಬೇಕಾದ್ರೆ. ವಾವ್, ಒಳ್ಳೆ. ಸದ್ಯ ನಾನು ಹಾಕ್ಕೊಂಡಿರೋ ಗ್ಲಾಸು ಆ್ಯಂಟೈ ಫಾಗು, ಅದರಿಂದ ಮಂಜು ಜಾಸ್ತಿ ಇದ್ದರೂ ಅಷ್ಟು ನನಗೆ ಅಫೆಕ್ಟ್ ಆಗ್ತಾಯಿಲ್ಲ. ನಾರ್ಮಲ್ ಏನಾದರೂ ಗ್ಲಾಸ್ ಇದ್ದಿದ್ದರೆ ಒಳಗೆ ಪೂರ್ತಿ ಒಂಥರ ಏನೋ ಬ್ಲರ್ ಆಗಿಬಿಟ್ಟಿರೋದು, ಒಂಥರ ಏನೋ ಸ್ಟೀಮ್ ಥರ ಕಟ್ಕೊಂಡು ಬಿಡೋದು. ಸೊ ನೀವು ಏನಾದರೂ ಹೆಲ್ಮೆಟ್ ಪರ್ಚೇಸ್ ಮಾಡ್ತಾಯಿದ್ರೆ ಆ್ಯಂಟೈ ಫಾಗ್ ಹೆಲ್ಮೆಟ್ಸ್ನ ತೊಗೊಳ್ಳಿ. ಸೊ ದಟ್ ಈ ಥರ ಪ್ಲೇಸಸ್ಗೆಲ್ಲ ಹೋದಾಗ ನಿಮಗೆ ಹೆಲ್ಪ್ ಆಗುತ್ತೆ.
ವಾವ್, ಇಲ್ಲೊಂದು ಮುನಿಯಪ್ಪ ದೇವಸ್ಥಾನ ಇದೆ. ಇಲ್ಲಿ ನೋಡಿ, 15ನೇ ಹೇರ್ ಪಿನ್ ಬೆಂಡು. ಓಹ್ ನೋಡಿ, 19ನೇ ಹೇರ್ ಪಿನ್ ಬೆಂಡು. ಜಸ್ಟ್ ಇನ್ನೂ ಒಂದೇ ಒಂದಿರೋದು. ಸೊ ಡೇಂಜರಸ್ ಕರ್ವ್ ಹೆಡ್, ಮೇ ಬಿ ಇದು ಇಲ್ಲೇ ಅನಿಸುತ್ತೆ. 20th ಇಲ್ಲಿ ಇಲ್ಲ, ಇನ್ನು ಮುಂದೆ ಇದೆ ಅನಿಸುತ್ತೆ 20th. And finally we are here. ಏನು 20ನೇ ಹೇರ್ ಪಿನ್ ಬೆಂಡ್ ಸಿಗಲೇ ಇಲ್ಲ, ಇನ್ನು ಒಳಗಿದೆನಾ ಏನು? ವಿಶಾಲ್ಗೆ ಅಂಡ ನೋವು ಬಂದುಬಿಟ್ಟಿದೆ ಅಂತ ಅನಿಸುತ್ತೆ. ರೈಟು ಲೆಫ್ಟು ತಿರುಗಿಸ್ಕೊಂಡು ಕೂರ್ತವನೆ. ನಮ್ಮ ಹೋಟೆಲ್ಗೆ ನಾವು ಹೋಗ್ಬೇಕೀಗ. ಆತಿ ಲೊಕೇಶನ್ ಹಾಕಿದ್ದಾರೆ ಅನಿಸುತ್ತೆ ಹೋಟೆಲ್ದೆ. ಸೊ ಅಲ್ಲಿಗೆ ಡೈರೆಕ್ಟ್ ಹೋಗ್ತಾ ಇದ್ದೀವಿ ಈಗ. ಎಲ್ಲ ಊಟಿ ಥರನೇ ಫುಲ್ಲು ಇವೆಲ್ಲ. ನೋಡಿ, ಆಟೋಗಳೆಲ್ಲ ಇದ್ದಾವೆ ಇಲ್ಲಿ ಮೇಲೆ ಬಂದರೆ ನಿಮ್ಗೆ ಆಟೋಗಳೆಲ್ಲ ಸಿಗ್ತವೆ. ಇಲ್ಲೇ ಲೇಕ್ ಎಲ್ಲ ಇರುತ್ತೆ, ಕಣ್ಣಿಗೆ ಏನೂ ಕಾಣಿಸ್ತಾ ಇಲ್ಲ. ಅದು ಲೇಕೆ ನೋಡಿ, ಒಳಗೆ ಬೋಟ್ ಇದೆ. ಲೇಕ್ ಅದು, ಬೋಟಿಂಗ್ ಮಾಡ್ತಿದ್ದಾರೆ. ನಾವು ನಮ್ಮ ಹೋಟೆಲ್ ರೂಮಲ್ಲಿ ಬುಕ್ ಮಾಡಿದ್ವಲ್ಲ, HK ಗ್ರ್ಯಾಂಡ್ ಇನ್ ಅಂತ ಹೇಳಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇದೇನು ಗುರು, ಆಫ್ ರೋಡಿಂಗ್ ಹೋಗ್ತಾ ಇದೆ. ರೋಡೇ ಇಲ್ದಿರೋ ಜಾಗದಲ್ಲಿ ನಾವು ರೂಮ್ ತೊಗೊಂಡಿದ್ದೀವ ಏನೋ? ಶೇಟ್. ಗುರು, ಯಾವ ಇದರಲ್ಲಿ ಬಂದು ನಮ್ಮ ರೂಮ್ ಸಿಕ್ಕಿದೆ ಗುರು? ಇದೇನಾ? Is there any better route? ಏನೋ ರೂಟ್ ಈ ಕಡೆ ನಾ ತೋರಿಸ್ತು, ಆ ಕಡೆ ಇಲ್ವಾ? ನೀವು ಶಾರ್ಟ್ ರೂಟ್ ಅಂತ ಬಂದುಬಿಟ್ರಾ ಈ ಕಡೆ? ಬೇರೆ ಆ ಕಡೆ ರೋಡ್ ಇತ್ತು. ಸರಿ, ಹೋಗಿ ನೋಡೋಣ. ಎಲ್ಗರು ಕರ್ಕೊಂಡು ಬಂದಿದ್ದಾರೆ. ವಾವ್, ಏನು ಏರ್ ಕಾರ್ಡ್ಗೆ ಬಂದು ಅಡ್ವೆಂಚರ್ ಮಾಡ್ತಾಯಿದ್ದೀವಿ ಇಲ್ಲಿ. ವಿಶಾಲ್ ಪಾಪ, ಅಯ್ಯೋ, ರೋಡ್ ಇದೆ ಇಲ್ಲಿ. ರೋಡ್ನ ಬಿಟ್ಬಿಟ್ಟು ನಾವೆಲ್ಲೋ ದಾರಿಯಲ್ಲೆಲ್ಲ ಬಂದುಬಿಟ್ಟಿದ್ದೀವಿ. ಕ್ರೇಜಿ. ಶಿಟ್ ಅಮ್ಮ, ಫೈನಲಿ
HK ಗ್ರ್ಯಾಂಡ್ ಇನ್ ರೂಮ್ ರೀಚ್ ಆಗಿದ್ದೀವಿ. ಕ್ರೇಜಿ ಯಪ್ಪ ರಾಮ. உனக்கு தானே லாங் டிரைவ் எல்லாம் போகணும்னு சொல்லிட்டு இருந்தேன். ஒன்றும் இல்லை, நீங்கள் எந்த ஒரு ஜம்ப் பண்ணுங்க, பைக்கை நாங்கள் தூக்கி போட்டுறோம். ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿ ರೂಮಿಂದ ಇವಾಗ ಏರ್ಕಾರ್ಡ್ ಲೇಕ್ಗೆ ಹೋಗ್ತಾಯಿದ್ದೀವಿ. ಎಲ್ಲ ಡ್ರಿಸ್ಲಿಂಗ್ ಆಗ್ತಾನೇ ಇದೆ. ಇವಾಗ ಏರ್ಕಾರ್ಡ್ ಲೇಕ್ ಹತ್ರ ಹೋಗ್ತಾ ಇದ್ದೀವಿ ನಾವು ಆನ್ ದ ವೇ. ಈಗ ಕಿರಣ್ ಗುಣ ಬಂದು ಮಲ್ಕೊಂಡು ಬಿಟ್ಟಿದ್ದಾರೆ ರೂಮಲ್ಲಿ. ಇವಾಗ ನಾನು, ವಿಶಾಲು, ಆತಿ ಮತ್ತು ಸತೀಶ್ ಮಾತ್ರ ಹೋಗ್ತಾ ಇದ್ದೀವಿ. ಮಳೆ ಅಂತೂ ಏನೋ ಹಿಬ್ಬನಿಗಳು ಬೀಳ್ತಾನೇ ಇದೆ, ಡ್ರಿಸ್ಲಿಂಗು. ಸೊ ಸಣ್ಣದಾಗಿ ಮಳೆ ಬರ್ತಾನೇ ಇದೆ. ಪಾಪ ಅವ್ರ ಹತ್ರ ಏನು ರೈನ್ ಕೋಟೇ ಇಲ್ಲ, ತಂದೇ ಇಲ್ಲ. ಅವರೆಲ್ಲ ತರಬೇಕಾಗಿತ್ತು. ಸಿಕ್ಕಾಪಟ್ಟೆ ಚಳಿ ಗುರು. ಏನು ಪಾಪ ಅವರಿಬ್ಬರು ಹೆಂಗೆ ಓಡಿಸ್ತಾ ಇದ್ದಾರೋ ಗೊತ್ತಿಲ್ಲ. ವಿಶಾಲು, ಆತಿ, ಸತೀಶು ಅವರು ಹೆಲ್ಮೆಟ್ ಕೂಡ ಹಾಕ್ಕೊಂಡಿಲ್ಲ ಅವ್ರ ತಲೆಗೆ. ನಾನು ರೈನ್ ಕೋಟ್ ಹಾಕ್ಕೊಂಡು ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು ಬೆಚ್ಚಗಿದ್ರು ಕೂಡ ನನಗೆ ಕೋಲ್ಡ್ ಏನೋ, ನನಗೆ ಆ ಚಳಿ ಫೀಲ್ ಆಗ್ತಾಯಿದೆ. ಇವ್ರು ನೋಡಿದ್ರೆ ಏನೂ ಹಾಕ್ಕೊಳ್ಳೋದೆ ಜಮ್ ಅಂತ ಹೋಗ್ತಾ ಇದ್ದಾರೆ. ಇವ್ರು ಫೋನಲ್ಲಿ ಬೇರೆ ಮಾತಾಡ್ತವನೆ ಇದರಲ್ಲಿ. ಬೋಟ್ ಹೌಸ್ ಹೋಗ್ತಾ ಇದ್ದೀವಿ ಇವಾಗ ಒಳಗೆ. ஒரு 1000 10 ರೂಪಾಯಿ ಎಂಟ್ರಿ ಫೀ 10 ರೂಪಾಯಿ ಇದೆ. 5 ರೂಪಾಯಿ ಮಕ್ಕಳಿಗೆ. ಸೊ ಪೆಡಲ್ ಬೋಟು 200 ರೂಪಾಯಿ, 200 ರೂಪಾಯಿ. ರೋ ಬೋಟ್ 200 ರೂಪಾಯಿ, 300 ರೂಪಾಯಿ. ಓಕೆ, ಮೋಟ್ರ್ ಬೋಟು 700 ರೂಪಾಯಿ 1 ರೌಂಡು. ಎಷ್ಟು ಜನಕ್ಕೆ ಮೋಟ್ರ್? ಒಬ್ಬರಿಗ? ಓನ್ಲಿ ಮೋಟರ್ ಬೋಟಿಂಗ್. ಸೊ ಮೋಟ್ರ್ ಬೋಟ್ ಮಾತ್ರ ಇದೆ ಇಲ್ಲಿಗ. 8 ಜನಕ್ಕೆ 700 ರೂಪಾಯಿ. ಸೊ ನಾವು 4 ಜನ ಹೋದ್ರು, 7 ಜನ ಹೋದ್ರು, 6 ಜನ ಹೋದ್ರು, 5 ಜನ ಹೋದ್ರು 700 ರೂಪಾಯಿ. ಸೊ ನಾವು ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ ಬೇರೆಯವರು ಒಂದು 4 ಜನ ನಮ್ಮ ಜೊತೆ ಜಾಯ್ನ್ ಆಗೋಕ್ಕೆ. ನಾವು 4 ಜನ ಇದ್ದೀವಿ. ಇನ್ನು 4 ಜನ ಸೇರಿದ್ರೆ ಡಿವೈಡ್ ಮಾಡ್ಕೋಬೋದು 700 ರೂಪಾಯಿ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನೋಡೋಣ ಇರಿ. ಎಲ್ಲ ರಶ್ ಆಗಿಬಿಟ್ಟಿದೆ ಬೋಟಿಂಗ್ಗೆ.
700 ಕೊಟ್ಬಿಟ್ಟು ಬೋಟಿಂಗ್ ಹೋದವಲ್ಲ, ಇದು ಹಗಲು ದರೋಡೆ ಇಲ್ಲಿ. ಬರೀ ಏನು ಅಲ್ಲಿ ಹಾಕಿರೋ ಪ್ರಕಾರ ನೋಡಿದ್ರೆ 30 ನಿಮಿಷ, ಹಾಫ್ ಆನ್ ಅವರು. ಆದರೆ ಇಲ್ಲಿ ಕೊಡ್ತಾ ಇರೋದು ಬರೀ 7 ನಿಮಿಷ. ವರ್ತೇ ಇಲ್ಲ ಇದು ಮೋಟರ್ ಬೋಟು. 700 ಕೊಟ್ಟು 8 ಜನ ಹೋಗೋದು. ನೀವೇನಾದರೂ ಏರ್ ಕಾರ್ಡಿಗೆ ಬಂದರೆ ದುಡ್ಡು ಜಾಸ್ತಿ ಇದ್ದರೆ ಇದರಲ್ಲಿ ಹೋಗಿ ನೀವು ಸ್ಪೆಂಡ್ ಮಾಡಿ, ಇಲ್ಲದೇ ಇದ್ದರೆ ಬೇರೆ ಯಾವುದಾದ್ರೂ ಪ್ಲೇಸ್ ಹೋಗಿ ನೋಡಿ. ಬೋಟಿಂಗ್ ಮುಗಿಸ್ಕೊಂಡು ಆಚೆ ಬಂದಮೇಲೆ ನಾವು ಏರ್ ಕಾರ್ಡ್ನ ಬ್ಯುಸಿ ಸ್ಟ್ರೀಟ್ಸಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡ್ತಾ ಇದ್ವಿ. ಇದಾದಮೇಲೆ ನಾವು ಡಿನ್ನರ್ ಮಾಡೋಕ್ಕೆ ಒಂದು ಒಳ್ಳೆ ಹೋಟೆಲ್ ಹುಡ್ಕೊಂಡು ಹೊರಟ್ವಿ. ಸ್ವಲ್ಪ ಹೊತ್ತು ಹುಡುಕಾಡಿದ್ಮೇಲೆ ನಮಗೆ ಸಿಕ್ತು ಈ ಹೋಟೆಲ್ PNS ಅಂತ. ಇಲ್ಲಿ ತುಂಬಾ ಆಫರ್ಗಳಿದ್ವು ಮೆನ್ಯೂ ಮೇಲೆ. ಸೊ ನೋಡೋಣ ಅಂತ ನಾವು ಹೋದ್ವಿ. ಬೆಳಗ್ಗೆ ಸರಿ ಊಟ, ಮಧ್ಯಾಹ್ನ ಒಂದು ಯಾವಾಗ ಮಾಡಿದ್ವಿ ನಾವು? ನಾಷ್ಟಕ್ಕೆ ಮಾಡಿದ್ವಲ್ಲ ಅಲ್ಲಿ 9:30ಗೆ ನಾಷ್ಟ ಮಾಡಿದ್ದು. ಇವಾಗನೇ ನಾವು ಡಿನ್ನರ್ ಮಾಡ್ತಿರೋದು. ಮಧ್ಯದಲ್ಲೆಲ್ಲ ಸ್ನ್ಯಾಕ್ಸೇ ತಿಂದಿದ್ದು. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಏನಂತೀರಾ ಸತೀಶ್? ಇಲ್ಲಿ ನಾವು ನಮ್ಮ 4 ಜನರಿಗೆ ಆಗೋ ಥರ ಒಂದು ಬಕೆಟ್ ಬಿರಿಯಾನಿ ತೊಗೊಂಡ್ವಿ. ಇದ್ರ ಮೇಲೆ ಒಳ್ಳೆ ಆಫರ್ ಕೂಡ ಇತ್ತು. ಒಂದು ಬಕೆಟ್ ಬಿರಿಯಾನಿ ತೊಗೊಂಡ್ರೆ ಒಂದು ಫುಲ್ ಗ್ರಿಲ್ ಫ್ರೀ ಆಗಿತ್ತು. ಹೊಟ್ಟೆ ತುಂಬ ಡಿನ್ನರ್ ಮುಗಿಸ್ಕೊಂಡು ಕಿರಣ್ ಮತ್ತು ಗುಣಾಗೆ ಪಾರ್ಸೆಲ್ ತೊಗೊಂಡು ನಾವು ಹೊರಟ್ವಿ ನಮ್ಮ ರೂಮಿನ ಕಡೆ. ಸೊ ಇದಾಗಿತ್ತು ನಮ್ಮ ಡೇ 1 ಬ್ಯಾಂಗ್ಳೂರ್ ಟು ಏರ್ ಕಾರ್ಡ್ ರೈಡ್. ನಾಳೆ ಎದ್ದು ಏರ್ ಕಾರ್ಡ್ನ ಕೆಲವು ಪ್ಲೇಸಸ್ನ ಸುತ್ತಾಡಿ ನಾವು ಹೊರಡ್ತೀವಿ ಕೊಳ್ಳಿ ಹಿಲ್ಸ್ಗೆ. ನಾನಂತೂ ಈ ರೈಡ್ನ ತುಂಬಾ ಎಂಜಾಯ್ ಮಾಡಿದೆ. ನೀವು ಈ ವ್ಲಾಗ್ ನೋಡಬೇಕಾದ್ರೆ ಅಷ್ಟೇ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನೀವೇನಾದರೂ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫೈನಲಿ ರೂಮ್ ರೀಚ್ ಆದ್ವಿ. ಮತ್ತು ನಾನು ಸಿಗ್ತೀನಿ ನಿಮಗೆ ನಾಳೆ. ಅಂದಿತ್ತು